ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೆಸರು ಹೇಳ್ಕೊಂಡು ದಲಿತರ ಎಲ್ಲರನ್ನು ಮೋಲೈಸ್ಕೊಂಡು ಅಧಿಕಾರ ಮಾಡಿದ್ರು 8 ವರ್ಷ. ಆದರೆ ದಲಿತರು ಇಲ್ಲಿ 95% ಓಟ್ ಹಾಕೋದು, ಬೇರೆ ಇತರರು ಬರೀ 5% 10% ಓಟ್ ಹಾಕೋದು. ದಲಿತರು, ವಲಯರು, ಮಾದಿಗರು ಮತ್ತು SC/ST ಜನಗಳು ಜಾಸ್ತಿ ಓಟ್ ಹಾಕ್ತಕ್ಕಂಥವ್ರು. ದಲಿತರಿಗೆ 78 ವರ್ಷ ಆಗಿದೆ ಸ್ವತಂತ್ರ ಬಂದು. ಅವತ್ತಿನ ಕಾಲದಿಂದ ದಲಿತರು ಬರೀ ಕಾಂಗ್ರೆಸ್ನೇ ನಾವು ನಂಬ್ಕೊಂಡು ಕಾಂಗ್ರೆಸ್ನಿಗೆ ಓಟ್ ಹಾಕೊಂಡು ಬಂದಿರೋದು. BJP ಕೋಮುವಾದಿ ಪಕ್ಷ, JDS ಕೋಮುವಾದಿ ಪಕ್ಷ ಅಂತೇಳಿ ವಿರೋಧ ಮಾಡ್ಕೊಂಡು ನಾವು ದಲಿತರು ಯಾವುದೇ ಕಾರಣಕ್ಕೂ ಅವ್ರಿಗೆ ಓಟ್ ಹಾಕಲ್ಲ. 95% ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೇವೆ. ಆದರೆ ದಲಿತರು ಇಷ್ಟು ಓಟ್ ಹಾಕಿದ್ದಾರೆ ಅಂತ ಗೊತ್ತಿದ್ಕೊಂಡು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 8 ವರ್ಷ ದಲಿತರ ಬಗ್ಗೆ ಮತ್ತು ಅವ್ರ ಸ್ನೇಹಿತರು ಯಾರು SC ಮಹದೇವಪ್ಪ ಅವರು ವಿವಿಧ ಸಂಘಟನೆಗಳೆಲ್ಲರನ್ನು ನಮ್ಮಲ್ಲಿ ಒಡಕಾಗಿರ್ತಕ್ಕಂಥ ಸಂಘಟನೆಗಳೆಲ್ಲನೂ ಒಂದುಗೂಡಿಸಿ ಎಲ್ಲ ಮತದಾರರೆಲ್ಲರನ್ನು ಒಂದುಗೂಡಿಸಿ ಕಾಂಗ್ರೆಸ್ ಓಟ್ ಹಾಕಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕಾದ್ರೆ SC ಮಹದೇವಪ್ಪ ಅವರು ಕೂಡ ಅದರಲ್ಲಿ ಒಬ್ಬರು. ಅದೇ ಮೇಡಮ್ ಅವ್ರಿಗೆ ದಲಿತರು ಅನ್ನೋ ಕಾರಣಕ್ಕೋಸ್ಕರನೇ ಅವರು ಕಡೆಗಣಿಸಿದ್ದಾರೆ. ಈಗ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾಯ್ತು ದಲಿತರು, ಆದ್ರೆ ಸಚಿವ ಸ್ಥಾನಕ್ಕೂ ಅರ್ಹತೆ ಇಲ್ಲ ಅಂತಂದಲ್ಲ ನಾವ್ ಯಾಕೆ ಓಟ್ ಹಾಕ್ಬೇಕು? ಮುಂದಿನ ದಿನಗಳಲ್ಲಿ ದಲಿತರು ಕಾಂಗ್ರೆಸ್ಗೆ ಹಾಕಿ ಓಟ್ ಹಾಕ್ಬೇಕು? ಈ ರೀತಿಯಾಗಿ ನಮ್ಮನ್ನ ದಲಿತರನ್ನ ಬಹಳ ಕಡೆಗಣಿಸ್ತಿದ್ದಾರೆ. ಸದ್ಯ ಹೈಕಮಾಂಡು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಸಾಹೇಬರು, ಪರಮೇಶ್ವರ್ ಸಾಹೇಬರು ಇವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾದವರು. ಅವ್ರಿಗೆ ಬರೀ ಸಚಿವ ಸ್ಥಾನ ಮತ್ತೆ ಉಪಮುಖ್ಯಮಂತ್ರಿ ಇಷ್ಟೇ. ದಲಿತರಿಗೆ ಓಟ್ ಇಲ್ಲ, ಬರೀ 5% 10% ಓಟ್ ಹಾಕತಕ್ಕಂಥ ಅಲ್ಲಿ ಕಾಂಗ್ರೆಸ್ ಗೆದ್ದಿರುವ ಒಕ್ಕಲಿಗ ಸವರ್ಣರೇ ಮುಖ್ಯಮಂತ್ರಿ, JDS ಗೆದ್ದಿರುವ ಸವರ್ಣರೇ ಮುಖ್ಯಮಂತ್ರಿ, BJP ಗೆದ್ದಿರುವ ಬೇರೆಯವರೇ ಮುಖ್ಯಮಂತ್ರಿ, ದಲಿತರು ಮುಖ್ಯಮಂತ್ರಿ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ SC ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ 2028ಕ್ಕೆ ಕಾಂಗ್ರೆಸ್ನ ಬಹಿಷ್ಕಾರ ಮಾಡ್ತೀವಿ.